ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಆದರೇಕ ಸುಸ್ವಾಗತ. ಸ್ನೇಹಿತರೆ, ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಈ ದಿನ ನಮ್ಮಪ್ಪ ತಿರುಪತಿ ವೆಂಕಟರಮಣ ಗೋವಿಂದ ನಮ್ಮ ಈ ಸೃಷ್ಟಿಯಲ್ಲಿ ಅದ್ಭುತವಾದ ದೇವರು ವೈಕುಂಠ ಏಕಾದಶಿಯ ತಿರುಪತಿ ವೆಂಕಟರಮಣನವರ ಈ ದಿನ ಒಂದು ಅದ್ಭುತವಾದ ಪುರಾತನವಾದ ದೇವಾಲಯ. ಅದು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಒಡ್ರಳ್ಳಿ ಗ್ರಾಮದಲ್ಲಿ ದೇವರು ಇದೆ. ಪುರಾತನವಾದ ಸುಮಾರು 5ನೇ ಶತಮಾನದ ಪುರಾತನ ದೇವಾಲಯ. ನೋಡೋದಕ್ಕೆ 2 ಕಣ್ಣು ಸಾಲದು ಸ್ನೇಹಿತರೆ. ನೋಡಿ, ನೀವೇ ಕಣ್ಣಾರೆ ನೋಡಿ ಖುಷಿಪಡಿ ಸ್ನೇಹಿತರೆ. ಎಷ್ಟು ಅದ್ಭುತವಾಗಿ ಅಲಂಕಾರ, ಭೂಲೋಕದ ಸ್ವರ್ಗದಂತಿದೆ. ಹೂವಿನ ತೋಟ ಇದೆ. ಹಾಗೆ ನಮ್ಮ ರೈತರ ತೋಟಗಳಲ್ಲಿ ಹೇಗೆ ಹೂವಿನ ಅಲಂಕಾರ ಇರುತ್ತೆ, ಹಾಗೆ ಇಲ್ಲಿ ಕೂಡ ತೋಟ ಮಾಡಿದ್ದಾರೆ ನೋಡಿ. ದೊಡ್ಡಬಳ್ಳಾಪುರ ತಾಲೂಕಿನ ಒಡ್ರಳ್ಳಿ ಗ್ರಾಮದ ಶ್ರೀ ಕಲ್ಯಾಣ ಶ್ರೀನಿವಾಸ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಪುಷ್ಪ ಅಲಂಕಾರ ಮತ್ತು ದೇವರಿಗೆ ಎಲ್ಲ ಪೂಜಾ ಕೈಕರ್ಯಗಳನ್ನು ಮುಗಿಸಿ ಭಕ್ತಾದಿಗಳನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಇಲ್ಲಿ ಭಕ್ತಾದಿಗಳು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ವೈಕುಂಠ ಏಕಾದಶಿ ಪ್ರಯುಕ್ತ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಒಡ್ರಳ್ಳಿ ಆಗ್ಬೋದು, ನಮ್ಮ ತೂಬ್ಗೆರೆ ಆಗ್ಬೋದು, ನಗರದಲ್ಲಿರುವಂಥ ತೇರಿನ ಬೀದಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಆಗ್ಬೋದು. ಈ ದೇವಸ್ಥಾನಗಳೆಲ್ಲರೂ 5ನೇ ಶತಮಾನದ ದೇವಸ್ಥಾನಗಳು. ಅದರಲ್ಲೂ ಕಳೆದ 5-10 ವರ್ಷಗಳಿಂದ ಈ ಒಡ್ರಳ್ಳಿಯಲ್ಲಿ ತುಂಬ ಅತ್ಯುತ್ತಮವಾಗಿ ಹೆಚ್ಚಿನ ಒತ್ತನ್ನು ಕೊಟ್ಟು ದೇವರಿಗೆ ಎಲ್ಲ ರೀತಿಯಾದಂಥ ಸೇವೆಗಳನ್ನು ಮಾಡಿ, ಉತ್ತಮವಾದಂಥ ಪುಷ್ಪಾಲಂಕಾರವನ್ನು ಮಾಡಿ ಭಕ್ತಾದಿಗಳ ಕಣ್ತುಂಬಿಸ್ಕೊಳ್ಳೋ ರೀತಿಯಲ್ಲಿ ನಮ್ಮ ಒಡ್ರಳ್ಳಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಒಟ್ಟಾಗಿ ಸೇರಿ ಈ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇರುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ಇವತ್ತೂ ಹಿಂದಿನ ವರ್ಷಕ್ಕಿಂತ ಅತ್ಯುತ್ತಮವಾಗಿ ಆಚರಣೆಯನ್ನು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ವೆಂಕಟರಮಣ ಸ್ವಾಮಿ ಆಶೀರ್ವಾದದಿಂದ ಪ್ರತಿ ವರ್ಷ ಇದೇ ರೀತಿ ಇನ್ನೂ ಉನ್ನತ ರೀತಿಯಲ್ಲಿ 100 ವರ್ಷಗಳ ಕಾಲ ಈ ಒಂದು ವೈಕುಂಠ ಏಕಾದಶಿ ಕಾರ್ಯಕ್ರಮ, ವೈಕುಂಠ ಏಕಾದಶಿಯ ದೇವರ ಪೂಜಾ ಕಾರ್ಯಕ್ರಮಗಳು ಇದೇ ರೀತಿ ಮುಂದುವರಲಿ ಅಂತ ಹೇಳಿ ಭಕ್ತಾದಿಗಳೆಲ್ಲರೂ ನೋಡೋದಲ್ಲ ಸ್ನೇಹಿತರೆ, ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ MLA ಅವರು ಮಾತಾಡಿರುವ ಮಾತು. ಡಿ ಮುನ್ರಾಜು ಸರ್ ಅವರು ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಪುಷ್ಪಾಲಂಕಾರ ಭೂಲೋಕದಲ್ಲಿ ಸ್ವರ್ಗದಂತಿರುವ ಒಡ್ರಳ್ಳಿ ಗ್ರಾಮದಲ್ಲಿ ಈ ದಿನ ವೈಕುಂಠ ಏಕಾದಶಿ ತುಂಬ ಅದ್ಭುತವಾಗಿ ಆಚರಣೆ ಮಾಡಿದ್ದಾರೆ. ನಾವು ಕೂಡ ಹೋಗಿದ್ವಿ, ನೋಡಿದ್ವಿ. ತುಂಬ ಚೆನ್ನಾಗಿತ್ತು ಸ್ನೇಹಿತರೆ, ತುಂಬ ಅದ್ಭುತವಾಗಿದೆ. ನೀವೇ ಕಣ್ಣು ತುಂಬಷ್ಟು ಇರುತ್ತೆ. ನೋಡಿ, ಎಲ್ಲರೂ ಹೋಗಿ ನೋಡ್ಕೊಂಬನ್ನಿ ಸ್ನೇಹಿತರೆ. ಒಮ್ಮೆ ಆದರೂ ಭೇಟಿ ಕೊಡಿ ಅಲ್ಲಿಗೆ, ಆ ಜಾಗಕ್ಕೆ ಹೋಗಿ ಬನ್ನಿ. ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ. ಅಂದರೆ ಪುಷ್ಪಾಲಂಕಾರ ನಮ್ಮ ರೈತರ ತೋಟ ಹೇಗಿರುತ್ತೋ ಆ ಥರ, ತೋಟದ ಹೊಲದಲ್ಲಿ ಹೇಗಿರುತ್ತೋ ಆ ಥರ ಹೊಲದಲ್ಲಿ ಹೇಗೆ ಪುಷ್ಪದಲ್ಲಿರುತ್ತೋ ಅದನ್ನು ಹೀಗೆ ಸೃಷ್ಟಿಸಿದ್ದಾರೆ. ಒಂದು ಸ್ವರ್ಗದ ಬಾಗಿಲಂತೆ ತೋರುವಂತೆ ಭೂಲೋಕದಲ್ಲಿರುವಂತೆ ಪುಷ್ಪಾಲಂಕಾರ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ. ಅಲ್ಲಿರುವ ಸುಮಾರು ಸಾವಿರಾರು ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಪಾಲಿಹೌಸಲ್ಲಿ ಬೆಳೆದಿರುವ ನಮ್ಮ ರೈತರ ತೋಟದ ಹೂವಿನ ತೋಟವನ್ನು ಸೃಷ್ಟಿಸಿದ್ದಾರೆ ಭೂಲೋಕದಲ್ಲಿ. ನಮ್ಮ ವೈಕುಂಠ ತಿರುಪತಿ ವೆಂಕಟರಮಣ ದೇವಸ್ಥಾನದ ಮುಂಭಾಗ ಮತ್ತು ಒಳಭಾಗದಲ್ಲಿ ಈ ಫ್ಲವರ್ ಡೆಕೋರೇಷನ್ ಗುಂಡಣ್ಣ ಅವರು ಇದನ್ನು ರೂಪಿಸಿದ್ದಾರೆ. ತುಂಬ ತಾಳ್ಮೆಯಿಂದನೂ ತುಂಬ ಪೇಷನ್ಸಿಂದನೂ ಕೂಡ ಹೂವಿನ ತೋಟ ಮಾಡಿದ್ದಾರೆ. ನೋಡಿ, ಅಲ್ಲಿರುವ ಬಂದಿರುವ ಭಕ್ತಾದಿಗಳು ಮಾಹಿತಿ. ಏನಿಸ್ತಿದೆ ಸರ್? ಪ್ರೋಯಿಲ್ಲ ಇದೇ ಫಸ್ಟ್ 5 ವರ್ಷದಿಂದನಾ? ಯಾವ ಊರು ನಿಮ್ಮದು? ಸರಿ, ಎಷ್ಟು ಜನ ಬಂದಿದ್ದೀರಿ ನೀವು? ಎಷ್ಟಕ್ಕೆ ದರ್ಶನಕ್ಕಿದು? ಗುಡ್, ಓಕೆ ಸರ್.
ಹ್ಞೂ ಬ್ರೋ ಬೆಸ್ಟ್ ಹಿಂಗೆ ಬಂದ್ಬಿಟ್ಟಿದ್ದೀರಾ ಇದು ಬ್ರೋ. ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಸಾವಧಾನದಿಂದ ಮಾಡಿದಾರಲ್ಲ ಪೇಷನ್ಸು ಅದೇ ಇರೋದಿಲ್ಲ. ಅಷ್ಟು ಪೇಷನ್ಸಿಂದ ಮಾಡಬೇಕಂದ್ರೆ ಏನು ಸುಮ್ಮನೆ ಸ್ನೇಹಿತರೆ, ವಿಡಿಯೋದಲ್ಲಿ ಗೊಂದಲ ಇದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ನೇರವಾಗಿ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀವಿ. ಜನರ ಮಾತು, ಜನರ ವಾಯ್ಸು ಅದನ್ನು ಕೂಡ ನಿಮ್ಮ ಮುಂದೆ ಸಿಗಲಿ ಅಂತ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ದೊಡ್ಡಬಳ್ಳಾಪುರ ತಾಲೂಕು ಒಡ್ರಳ್ಳಿ ಗ್ರಾಮ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಇದು ಘಾಟಿ ಹೋಗುವ ಮೇನ್ ದಾರಿಯಲ್ಲೇ ಇದೆ. ದೊಡ್ಡಬಳ್ಳಾಪುರದಿಂದ 4 ಕಿಲೋಮೀಟ್ರ್ ದೂರದಲ್ಲಿದೆ. ಮೇನ್ ರೋಡ್ ಪಕ್ಕದಲ್ಲೇ ಇದೆ, ಘಾಟಿ ಹೋಗುವ ರೋಡಲ್ಲಿ. ಇದು ಒಡ್ರಳ್ಳಿ ರೈಲ್ವೆ ಸ್ಟೇಷನ್ ಅಂತಲೂ ಕರೀತಾರೆ. ಆ ಜಾಗದಲ್ಲಿ ಇದೆ. ರೈಲ್ವೆ ಸ್ಟೇಷನ್ ಬಳಿಯಲ್ಲಿರುವ ಶ್ರೀ ವೆಂಕಟರಮಣ ವೈಕುಂಠ ಏಕಾದಶಿ ಅದ್ದೂರಿ ಮಹೋತ್ಸವ ದೇವಸ್ಥಾನ ತುಂಬ ಚೆನ್ನಾಗಿದೆ. ತಿರುಪತಿ ವೆಂಕಟರಮಣಕ್ಕೆ ಹೋಗುವ ಮಾಹಿತಿಯಂತೆ ಇಲ್ಲೇ ನಾವು ನೋಡಬಹುದು. ಅಲ್ಲಿ ಹೋಗಿ 3-4 ದಿನ ಕಾಯಬೇಕಾಯಿತು ವೆಂಕಟರಮಣ ಸ್ವಾಮಿ ನೋಡೋಕ್ಕೆ. ಇಲ್ಲಿ ನಾವು ಒಂದಿನದಲ್ಲೇ ದರ್ಶನ ಆಗುತ್ತೆ ಸ್ನೇಹಿತರೆ. ಇದಕ್ಕೆ VIP ದರ್ಶನ ಇರುತ್ತೆ. ಮತ್ತು ಒಂದು 200 ರೂಪಾಯಿ ಇಂದನೂ ಇರುತ್ತೆ, ಮತ್ತು 300 ರೂಪಾಯಿದು ಇದೆ, ಮತ್ತು ಫ್ರೀ ದರ್ಶನ ಕೂಡ ಇದೆ. ಇದಕ್ಕೆ ಕೂಡ ಟಿಕೆಟ್ ಅವೈಲೇಬಲ್ ಕೂಡ ಮಾಡಿದ್ದಾರೆ. ಯಾಕೆಂದರೆ ಇಷ್ಟು ಖರ್ಚು ವೆಚ್ಚಕ್ಕೆ ನಾವು ನೋಡಬೇಕಲ್ಲ ಸ್ನೇಹಿತರೆ. ಹಾಗಾಗಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಪ್ರದರ್ಶನ ನೋಡೋದಕ್ಕೆ. ನೋಡ್ತಾ ಇದ್ದೀರಲ್ಲ ನೀವೇ, ಕಣ್ಣು ತುಂಬಷ್ಟು ನೋಡಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಮಾಡಿದರು, ಅದ್ಭುತವಾಗಿ ತುಂಬ ಚೆನ್ನಾಗಿದೆ. ಕಬ್ಬಿನ ತೋಟವಂತಲೇ ನೋಡ್ಬೋದು. ಅದ್ಭುತವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಶ್ರೀ ವೈಕುಂಠ ಏಕಾದಶಿಯ ವೆಂಕಟರಮಣ ದೇವಸ್ಥಾನ, ತಿರುಪತಿ ನಮ್ಮಪ್ಪ. ಸ್ನೇಹಿತರೆ, ನಿಮಗೇನಾದರೂ ಈ ವಿಡಿಯೋ ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಕಮೆಂಟ್ಸಲ್ಲಿ ರೂಪದಲ್ಲಿ ತಿಳಿಸಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಮತ್ತು ಪಕ್ಕದಲ್ಲಿರುವ ಬೆಲ್ ಐಕ್ ಬಟನ್ ಒತ್ತಿರಿ ಸ್ನೇಹಿತರೆ. ಇನ್ನು ಈ ವಿಡಿಯೋನೆಲ್ಲ ಆದಷ್ಟು ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಅನೇಕ ಜನಕ್ಕೆ ಶೇರ್ ಮಾಡಿ ಈ ವಿಡಿಯೋನ. ಇದೇ ವಿಧವಾದ ಒಳ್ಳೊಳ್ಳೆ ವಿಡಿಯೋ ಮುಂದೆ ತರ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ಸಾವಿರಾರು ಜನ ಬರ್ತಾರೆ ಭಕ್ತಾದಿಗಳು ಅನ್ನೋದು. ಮತ್ತು ರಾತ್ರಿಯ ದೀಪಾಲಂಕಾರವನ್ನು ನೋಡೋದಕ್ಕೆ 2 ಕಣ್ಣು ಸಾಲದು ಸ್ನೇಹಿತರೆ. ಒಂದು ಗಂಟನಗುಡ್ಡೆ ಆರ್ಚಿನಿಂದ ಸುಮಾರು ತಿರುಮಂಡಳ್ಳಿ ಗೇಟ್ ಅಂದರೆ ರೈಲ್ವೆ ಟ್ರ್ಯಾಕ್ವರೆಗೂ ಅಷ್ಟು ದೂರ ಸುಮಾರು 1.5-2 ಕಿಲೋಮೀಟ್ರು ಲೈಟ್ ಬೀದಿಯಲ್ಲಿ ಲೈಟು ದೀಪಾಲಂಕಾರನೂ ಕೂಡ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ಲ, ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ದೀಪಾಲಂಕಾರ. ಸುಮಾರು ಎಷ್ಟು ಸಾವಿರ ಖರ್ಚಾಗಿದೆಯೋ ಅಲ್ವರ, ಎಷ್ಟು ಲಕ್ಷ ಖರ್ಚಾಗಿದೆ. ನೋಡ್ತಾ ಇರ್ಬೋದು ಸ್ನೇಹಿತರೆ. ದೀಪಾಲಂಕಾರ ಅಷ್ಟು ವೈವಿಧ್ಯವಾಗಿ ಸುಮಾರು ಒಂದು ವಾರದಿಂದ 22ನೇ ತಾರೀಕಿಂದ ಈ ದೀಪಾಲಂಕಾರವನ್ನು ಮಾಡಿದ್ದಾರೆ. ದಾರಿ ಉದ್ದಕ್ಕೂ ದೀಪಾಲಂಕಾರ ತುಂಬ ಚೆನ್ನಾಗಿದೆ. ಒಳ್ಳೆ ವೈಭವವಾಗಿ ಭಿನ್ನ ರೀತಿಯ ದೀಪಾಲಂಕಾರ. ಅದು ಹೇಳ್ತಾರಲ್ರ, ಭೂಲೋಕಕ್ಕೆ ಹೋಗಿ ಸೃಷ್ಟಿಸಿದಂತೆ ತಿರುಪತಿ ವೈಕುಂಠ ಏಕಾದಶಿ ಈ ದಿನ ಅದ್ಭುತವಾಗಿತ್ತು. ಇನ್ನೂ ಇರುತ್ತೆ ದೇವಸ್ಥಾನ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಭೇಟಿ ಕೊಡಿ ಸ್ನೇಹಿತರೆ. ನನ್ನ ರೈತ ಮಿತ್ರರೇ, ನಮ್ಮ ಸ್ನೇಹಿತರೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ದೊಡ್ಡಬಳ್ಳಾಪುರ ತಾಲೂಕಲ್ಲಿ 3 ದೇವಸ್ಥಾನ ಇದೆ. ನಮ್ಮ MLA ಅವರು ಹೇಳಿದಂಗೆ ತೂಬೀರಲ್ಲಿ, ಮತ್ತು ನಗರಸಭೆ ತೇರಿ ಬೀದಿಯಲ್ಲಿ ಇದೆ. ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಒಡ್ರಳ್ಳಿ ಗ್ರಾಮದಲ್ಲೂ ಕೂಡ ಈ ದೇವಸ್ಥಾನ ಇದೆ. ನೋಡ್ತಾ ಇದ್ದೀರಲ್ಲ, ನೋಡಿ ಕಣ್ಣು ತುಂಬಷ್ಟು ದೀಪಾಲಂಕಾರ, ದಾರಿ ಉದ್ದಕ್ಕೂ ವಿದ್ಯುತ್ ದೀಪಾಲಂಕಾರ ತುಂಬ ಚೆನ್ನಾಗಿದೆ. ತುಂಬ ಒಂದು ಫ್ಯಾಷನ್ಸಿಂದನೂ ಕೂಡ ದೀಪಾಲಂಕಾರ ಮಾಡಿದ್ದಾರೆ. ವಿದ್ಯುತ್ ದೀಪಾಲಂಕಾರ ಎಷ್ಟು ಶ್ರಮವಹಿಸಿ ಅಲ್ಲಿರುವ ಊರಿನ ಹುಡುಗರು
ಮತ್ತು ಊರಿನ ಜನರು ಎಷ್ಟು ಚೆನ್ನಾಗಿ ಒಂದು ಅದ್ಭುತವಾಗಿ ದೀಪಾಲಂಕಾರ, ವಿದ್ಯುತ್ ದೀಪಾಲಂಕಾರವನ್ನು ಕೂಡ ಮಾಡಿದ್ದಾರೆ. ಚೆನ್ನಾಗಿದೆ ಸ್ನೇಹಿತರೆ. ಇದು ಅದ್ಭುತವಾದ ದೇವರ ಸ್ಥಾನದ ನೋಡಿ ಕಾಣಿಸ್ತಿದ್ದಿಲ್ಲ, ಒಡ್ರಳ್ಳಿಯ ಭೂಲೋಕದ ಕಡೆ ಅವರ ಮಾತುಗಳು ನೀವು ಕೇಳಿ. ಸುಮಾರು 500 ವರ್ಷಗಳಲ್ಲಿ ಆಗಿರುವ ತಿರುಮಲ ದೇವರು ಅಂದರೆ ಕಲ್ಯಾಣ ಶ್ರೀನಿವಾಸ ದೇವಸ್ಥಾನದಲ್ಲಿ ವಿಶೇಷವಾಗಿ ವಿಜೃಂಭಣೆಯಿಂದ ಈ ಒಂದು ನಮ್ಮ ವೈಕುಂಠ ಏಕಾದಶಿನ ಆಚರಣೆ ಮಾಡ್ತಾ ಇದ್ದೀವಿ. ಇನ್ನು ಇದು ಮೊದಲು ಸಾಧಾರಣವಾಗಿ ಮಾಡ್ತಾ ಇದ್ವಿ. ಈಗ ಸುಮಾರು 9 ವರ್ಷ ನಮ್ಮ ಹರೀಶ್ ಆಮೇಲೆ ಚರಣ ಯಾರಿದ್ದಾರೆ ನಮ್ಮ ಶ್ರೀಕಾಂತ್ ಆ ಗ್ರೂಪ್ಗಳಿದ್ದಾರೆ. ಈ ಹುಡುಗರೆಲ್ಲ ಸೇರಿ ಅತಿ ವಿಜೃಂಭಣೆಯಿಂದ ಮಾಡಬೇಕು. ನಮ್ಮ ಊರಲ್ಲೂ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ಮತ್ತು ನಮ್ಮ ಜಿಲ್ಲೆಯಾದ್ಯಂತ ಎಲ್ಲರೂ ಗೊತ್ತಾಗಬೇಕು ಈ ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ತುಂಬ ಎಫರ್ಟ್ ಹಾಕಿ ತುಂಬ ಸಾಧನೆ ಮಾಡಿ ಪಾಪ ಅರಳು ಇರಳು ಹೋರಾಡಿ ಇದೆಲ್ಲ ಅಲಂಕಾರಗಳನ್ನ ಒಬ್ಬೊಬ್ಬರೊಂದು ತಂಡವಾಗಿ ಸೇರಿಕೊಂಡು ಒಂದೊಂದು ಒಪ್ಕೊಂಡು ಒಂದೊಂದು ಕಾರ್ಯಕ್ರಮ ಒಬ್ಬರೊಂದು ಗುಂಪಾಗಿ ಒಪ್ಕೊಂಡು ಹೂವಿಂದ ಒಬ್ಬರು ಇದಕ್ಕೆ ಬೇಕಾದ ಸೌಕರ್ಯ ಮಾಡ್ಕೊಂಡೊಬ್ರು ದೇವಸ್ಥಾನದ ಬಗ್ಗೆ ನೋಡ್ಕೊಳ್ಬೇಕು, ಪೂಜೆಗೆ ಏನು ಬೇಕೋ ದ್ರವ್ಯಗಳನ್ನ ಕೊಡುವಂಥದ್ದು ಎಲ್ಲ ಒಂದು ಗ್ರೂಪ್ ಆಗಿ ಮಾಡಿಕೊಂಡು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಮಾಡಿ ಈಗಾಗಲೇ 9 ವರ್ಷದಿಂದ ಈ ಕಾರ್ಯಕ್ರಮ ಚಾಲನೆ ಮಾಡ್ತಾ ಇದ್ವಿ. ಮುಂಚೆ ಮಾಡ್ತಾ ಇದ್ವಿ, ಸಿಂಪಲ್ ಮಾಡ್ತೀವಿ, ಸಾಧಾರಣವಾಗಿ ಮಾಡ್ತಾ ಇದ್ವಿ. ಇವತ್ತು ಹೋದ್ಸರಿಗಿನ್ನ ಈ ವರ್ಷ ತುಂಬ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಎಲ್ಲ ನೋಡೋಕ್ಕೆ ಆನಂದವಾಗುತ್ತೆ. ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಮುಂದೆನೂ ಹೀಗೆ ಇದೇ ಥರ ಮುಂದುವರೆಯಲಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಡ್ತಕ್ಕಂಥ ಈ ನಮ್ಮ ಹುಡುಗರ ಗ್ರೂಪ್ ಏನಿದೆ ಅವರು ಮತ್ತು ನಮ್ಮ ಗ್ರಾಮ ಮತ್ತು ನಮ್ಮ ತಾಲೂಕು ನಮ್ಮ ಈ ಎಲ್ಲ ಜನತೆಗೂ ಸಾರ್ವಜನಿಕರು ಭಕ್ತಾದಿಗಳಿಗೂ ಭಗವಂತ ಒಳ್ಳೆಯ ನಮ್ಮ ಆಶೀರ್ವಾದ ಮಾಡಲಿ. ಅವರಿಂದ ಒಳ್ಳೆ ಶಕ್ತಿ ಕೊಡಲಿ ಮಾಡೋದಕ್ಕೆ, ಮತ್ತು ಒಳ್ಳೆ ಮನಸ್ಸು ಕೊಡಲಿ, ಒಳ್ಳೆ ಒಳ್ಳೆ ವಿದ್ಯಾಬುದ್ಧಿ ಕೊಡಲಿ ಅಂತ ಹೇಳ್ತಾ ನೋಡಿದ್ರಲ್ಲ ಸ್ವಾಮಿ, ಅದೇ ಊರಿನ ಒಡ್ರಳ್ಳಿ ಗ್ರಾಮದ ನಮ್ಮ ಪೂಜಾರಿ ಅಂದರೆ ದೇವಸ್ಥಾನದ ಪೂಜಾರರು ಅವ್ರು ಹೇಳಿರುವ ಮಾಹಿತಿ ನೋಡ್ತಾ ಇರ್ಬೋದು. ನಮ್ಮ ತಿರುಪತಿ ವೆಂಕಟರಮಣನ ದೇವರ ಮುಖ್ಯ ದೇವಸ್ಥಾನದ ಗರ್ಭಗುಡಿಯ ದೇವಿಯರು ತುಂಬ ಚೆನ್ನಾಗಿದೆ ದೇವರು. ಒಮ್ಮೆ ಭೇಟಿ ಕೊಡಿ. ಮತ್ತು ಮುಂದಿನ ವರ್ಷವೂ ಕೂಡ ಇದೇ ರೀತಿ ಇರುತ್ತೆ, ಮತ್ತು ಈಗಲೂ ಕೂಡ ಇದೆ. ಬಂದು ಒಮ್ಮೆ ಭೇಟಿ ನೋಡಿ ಖುಷಿಪಡಿ ಸ್ನೇಹಿತರೆ. ದೇವಸ್ಥಾನ ಬಳಿ ಬಂದು ಎಲ್ಲ ರೈತ ಬಾಂಧವರು, ಎಲ್ಲ ಸ್ನೇಹಿತರು, ಎಲ್ಲ ಗ್ರಾಮಸ್ಥರು, ಎಲ್ಲ ಹಳ್ಳಿಯಿಂದ ಬಂದು ತಿರುಪತಿ ವೆಂಕಟರಮಣನವರ ಆಶೀರ್ವಾದನ ಪಡೀರಿ. ಆರೋಗ್ಯ, ಐಶ್ವರ್ಯ ಎಲ್ಲ ಸಿಗಲಿ ಅಂತ ನಾವು ವಿಡಿಯೋವನ್ನು ಮತ್ತೆ ಒಂದು ವಿಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ. ಮತ್ತು ಅನೇಕ ವಿಡಿಯೋಗಳನ್ನು ಮತ್ತೆ ವಿಧವಾದ ವಿಡಿಯೋಗಳನ್ನು ಮುಂದೆ ಮಾಡಿ ತರ್ತೀನಿ. ನೋಡ್ತಾ ಬನ್ನಿ ಸ್ನೇಹಿತರೆ. ಇದನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ ನೋಡಿ. ಮತ್ತು ಮುಂದಿನ ವರ್ಷವೂ ಕೂಡ ಇನ್ನೂ ಅದ್ಭುತವಾಗಿ ಮಾಡ್ತಾರಂತಲೂ ಕೂಡ ಅಲ್ಲಿರೋ ಭಕ್ತಾದಿಗಳು ಮತ್ತು ಪೂಜಾರರು ಕೂಡ ಹೇಳಿದ್ದಾರೆ. ಮತ್ತೆ ವಿಡಿಯೋ ಮಾಡಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನೋಡ್ತಾ ಇರ್ರಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ವಿಡಿಯೋ ಇಷ್ಟ ಆಗಿರ್ತದೆ ಅಂತ ಹೇಳ್ತೀನಿ, ಇಷ್ಟಪಡ್ತೀರಂತಲೂ ಹೇಳ್ತೀನಿ. ಖುಷಿಯಾಗುತ್ತೆ ಸ್ನೇಹಿತರೆ. ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ಸ್ ಹಾಕಿ, ಮತ್ತು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು ಸೋ ಮಚ್.